ಒಬ್ಬೊಬ್ಬರಿಗೆ ಒಂದೊಂದು ಸ್ಪೆಷಲ್ ಫ್ಲೈಟ್. ಆಪರೇಷನ್ ಕಮಲದ ಆಟ ಮರೆತು ಹೋಯ್ತಾ? ನಿನ್ನೆಯಿಂದ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪೆಷಲ್ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ ಅನ್ನೋದನ್ನೇ ಬಿಜೆಪಿ ನಾಯಕರು ದೊಡ್ಡ ರಂಪ ಮಾಡ್ತಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಚರ್ಚೆ ಮಾಡಬೇಕಾಗಿರೋದು ಈ ವಿಚಾರವಲ್ಲ. ಈ ವಿಚಾರವನ್ನ ಇಲ್ಲಿ ನೋಡಿ. 2019ರಲ್ಲಿ ಅಂದಿನ ಪಕ್ಷೇತರ ಶಾಸಕ ನಾಗೇಶ್ ಅವರನ್ನ ಬಿಎಸ್ವೈ ಆಪ್ತ ಸ್ಪೆಷಲ್ ಫ್ಲೈಟ್ ನಲ್ಲಿ ಮುಂಬೈಗೆ ಕರ್ಕೊಂಡು ಹೋಗ್ತಿರೋದು. ಈ ವಿಷಯದ ಬಗ್ಗೆ ಬಿಜೆಪಿ ನಾಯಕರು ಮತ್ತು ಮಾರಿಕೊಂಡ ಮಾಧ್ಯಮಗಳು ಬೊಂಬಡ ಬಾರಿಸಬೇಕಾಗಿದೆ. ಹಾಗಾದ್ರೆ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಸ್ಪೆಷಲ್ ಫ್ಲೈಟ್ ಅನ್ನು ಬುಕ್ ಮಾಡಿದ್ರ? ಒಬ್ಬೊಬ್ಬ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೆ ಆಪರೇಷನ್ ಕಮಲದ ವೇಳೆ ಬಿಜೆಪಿ ಕೊಟ್ಟಿದ್ದು ಎಷ್ಟು ಕೋಟಿ ಹಣ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ಪ್ರಧಾನಿ ಮೋದಿ ವಿಶೇಷ ವಿಮಾನದಲ್ಲಿ ದೇಶವಲ್ಲ ಪ್ರಪಂಚವನ್ನೇ ಸುತ್ತುತ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಕೋಟಿ ಹಣ ಖರ್ಚಾಗುತ್ತೆ ಅಂತ ಕೇಳೋಕ್ಕಾಗುತ್ತಾ? ಅದೇ ರೀತಿ ದೇಶದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಎಮರ್ಜೆನ್ಸಿ ಟೈಮಲ್ಲೋ ಮತ್ಯಾವುದೋ ಟೈಮಲ್ಲೋ ಸ್ಪೆಷಲ್ ಫ್ಲೈಟ್ ಅಲ್ಲಿ ಓಡಾಡಿರ್ತಾರೆ. ಅದನ್ನ ಯಾರು ಕೇಳಲ್ಲ. ಆದ್ರೆ ರಾಜ್ಯದಲ್ಲಿ ಬರಗಾಲ ಇರೋ ಟೈಮಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪೆಷಲ್ ಫ್ಲೈಟ್ ಅಲ್ಲಿ ಯಾಕೆ ಬಂದ್ರು? ರಾಜ್ಯ ಬರಗಾಲದಲ್ಲಿ ಇರಬೇಕಾದ್ರೆ ಇವರು ಶೋಕಿ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಹಾಗಾದ್ರೆ ದೇಶದಲ್ಲಿ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬರಗಾಲವಿದೆ. ಹಾಗಾದ್ರೆ ಕರ್ನಾಟಕಕ್ಕೆ ಬರಬೇಕಾದ್ರೆ ಮೋದಿ ಜನರಲ್ ಫ್ಲೈಟ್ ಅಲ್ಲಿ ಬರ್ತಾರಾ? ಡೋಂಗಿ ಮಾಧ್ಯಮಗಳು ಮತ್ತು ಬಿಜೆಪಿ ಅಂಧಭಕ್ತರ ಹೊಟ್ಟೆ ಕಿಚ್ಚಿನ ರಾಜಕಾರಣ ನಿಜಕ್ಕೂ ಒಳ್ಳೆಯದಲ್ಲ. ಇನ್ನ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ 2019ರಲ್ಲಿ ರಾಜ್ಯದಲ್ಲಿ ತೀವ್ರ ನೆರೆ ಏರ್ಪಟ್ಟು ಪ್ರಧಾನಿ ಮೋದಿ ನೆರೆ ಪರಿಹಾರವನ್ನ ಸಮರ್ಪಕವಾಗಿ ಬಿಡುಗಡೆ ಮಾಡಿರಲಿಲ್ಲ. ಆದ್ರೆ ಆಪರೇಷನ್ ಕಮಲ ಮಾತ್ರ ಭರ್ಜರಿಯಾಗಿ ನಡೆದಿತ್ತು. ಅಂದಿನ ಕಾಂಗ್ರೆಸ್ 13 ಮತ್ತು ಜೆಡಿಎಸ್ ನ 3 ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಸ್ಪೆಷಲ್ ಫ್ಲೈಟ್ ಮೂಲಕ ಬಾಂಬೆಗೆ ಸಾಗಿಸಿದ್ರಲ್ವಾ? ಆಗ ಸ್ಪೆಷಲ್ ಫ್ಲೈಟ್ ಗೆ ಬಿಜೆಪಿ ಅವರಿಗೆ ದುಡ್ಡು ಎಲ್ಲಿಂದ ಬಂತು? ಆಪರೇಷನ್ ಕಮಲ ಮಾಡೋ ಟೈಮಲ್ಲಿ ಪ್ರತಿ ಶಾಸಕರಿಗೂ ಸರಿಸುಮಾರು 30ರಿಂದ 70 ಕೋಟಿ ರೂಪಾಯಿವರೆಗೂ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿದ್ವು. ಹಾಗಾದ್ರೆ ಸಾವಿರಾರು ಕೋಟಿ ಹಣ ಎಲ್ಲಿಂದ ತಂದು ಕೊಟ್ರು? ಅದೇ ರೀತಿ ಬಿಎಸ್ವೈ ಸರ್ಕಾರದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದವರನ್ನೆಲ್ಲ ಮತ್ತೆ ಗೆಲ್ಲಿಸಿಕೊಂಡು ಬಂದು ಮಂತ್ರಿಗಳನ್ನು ಕೂಡ ಮಾಡಿದ್ರು. ಅದು ಅತಿ ದೊಡ್ಡ ಆಮಿಷ ಆಗೋದಿಲ್ವೇ? ರಾಜ್ಯದ ಜನ ನೆರೆ ಪರಿಹಾರ ಇಲ್ಲದೆ ಸಾಯ್ತಾ ಇದ್ರೆ ಇವರು ಆಪರೇಷನ್ ಕಮಲ ಕುದುರೆ ವ್ಯಾಪಾರದಲ್ಲಿ ಮುಳುಗಿರ್ಲಿಲ್ವೇ? ಈ ರಾಜ್ಯದ ಸಿಎಂ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬಂದ್ರು ಅನ್ನೋದನ್ನೇ ದೊಡ್ಡ ರಂಪ ಮಾಡ್ತಿರೋ ಬಿಜೆಪಿ ನಾಯಕರು ಆಪರೇಷನ್ ಕಮಲದ ಲೆಕ್ಕ ಕೊಡ್ಲಿ. ಆನಂತರ ರಾಜೀನಾಮೆಗೆ ಕಡೆ ದಿನ ಇದ್ದಾಗ ಮುಂಬೈನಿಂದ ಶಾಸಕರನ್ನ ಸ್ಪೆಷಲ್ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಕರೆಸಿದಾಗ ಬಿಜೆಪಿಗರು ಯಾರ ದುಡ್ಡು ಖರ್ಚು ಮಾಡಿದ್ರು? ಆಪರೇಷನ್ ಕಮಲದ ನಂತರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಹಾಗಾದ್ರೆ ಜೆಸಿಬಿಗಳಿಂದ ರಾಜ್ಯವನ್ನ ಗುಡಿಸಿ ಗುಂಡಾಂತರ ಮಾಡಿದ್ರ ಬಿಜೆಪಿ ನಾಯಕರು ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಇನ್ನ ಸಿಎಂ ಸಿದ್ದರಾಮಯ್ಯ ಐಷಾರಾಮಿ ವಿಮಾನದಲ್ಲಿ ಬಂದ್ರು ಅನ್ನೋದನ್ನ ಸಮರ್ಥಿಸಿಕೊಂಡಿರೋ ಸಚಿವ ಚೆಲುವರಾಯಸ್ವಾಮಿ ಒಬ್ಬ ಮುಖ್ಯಮಂತ್ರಿಗಳು ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸಿರೋದು ಗೊತ್ತಿದೆ. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ ಎಷ್ಟು ಸಲ ವಿಶೇಷ ವಿಮಾನದಲ್ಲಿ ಓಡಾಡಿಲ್ಲ? ಮಾಹಿತಿ ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಇವರು ಎಷ್ಟು ಅಂತ. ಮುಖ್ಯಮಂತ್ರಿಗಳು ರೋಡ್ ಅಲ್ಲಿ ಬಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವ ದೃಷ್ಟಿ ಇದೆ. ಅನಾವಶ್ಯಕವಾಗಿ ಟೀಕೆ ಮಾಡೋದು ಸರಿಯಲ್ಲ ಅಂತೇಳಿ ಗುಡುಗಿದ್ದಾರೆ. ಟೀಕೆ ಮಾಡೋಕೆ ಏನು ಸಿಗದಿದ್ದಾಗ ಈ ರೀತಿ ಮಾತನಾಡ್ತಾರೆ. ಒಬ್ಬ ಮುಖ್ಯಮಂತ್ರಿಗಳು ಹಿಂದ್ಲಿಂದನೂ ಎಮರ್ಜೆನ್ಸಿ ಇದ್ದಾಗ ಉಪಯೋಗಿಸಿರ್ತಕ್ಕಂಥದ್ದು ಗೊತ್ತು. ಅವರು ಬಸವರಾಜ ಬೊಮ್ಮಾಯಿ ಉಪಯೋಗಿಸಲ್ವಂತ ಯಡಿಯೂರಪ್ಪನವ್ರು ಎಷ್ಟು ಸಾರಿ ಓಡಾಡಿದ್ದಾರೆ ಅನ್ನೋದನ್ನು ಮಾಹಿತಿಯನ್ನು ನೀವೇ ತಗೋಬೋದಲ್ಲ. ತಗೊಂಡು ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಅವರೆಷ್ಟು ಇವರೆಷ್ಟು ಅಂತ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಎಲ್ಲರೂ ರಿಕ್ವೆಸ್ಟ್ ಮಾಡೋದು, ಸಾರ್ವಜನಿಕರಿಗಾಗಲಿ ಮಾಧ್ಯಮ ಸ್ನೇಹಿತರಾಗಲಿ ನಾವುಗಳಾಗಲಿ, ಅವ್ರು ರೋಡಲ್ಲಿ ಬಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿ ಮತ್ತು ಟೈಮ್ ಫ್ಯಾಕ್ಟ್ರು ಎಲ್ಲವೂ ಸೇರುತ್ತೆ ಒಬ್ಬ ಮುಖ್ಯಮಂತ್ರಿ. ಅದರಿಂದ ಅವರು ಅನಾವಶ್ಯಕವಾಗಿ ಟೀಕೆ ಏನು ಟೀಕೆ ಸಿಕ್ಕದಾಗ ಟೀಕೆ ಮಾಡ್ತೀನಿ ಅನ್ನೋರಿಗೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ಮುಖ್ಯಮಂತ್ರಿ ಕಡಿಮೆ ಖರ್ಚಿನಲ್ಲಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಇವರು ಹೇಳಿದ್ರೆ ಜನ ಕೇಳೋಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನವರು ಐಷಾರಾಮಿ ಮಾಡೋಕೆ ಬಂದಿಲ್ಲ. ಕರ್ನಾಟಕ ಭವನದಲ್ಲೇ ಉಳಿದುಕೊಂಡಿದ್ರು. ಅವರು 7 ಸ್ಟಾರ್ ಹೋಟೆಲ್ ನಲ್ಲಿ ಮಲಗಲಿಲ್ಲ. ಚುನಾವಣೆ ಹತ್ತಿರ ಬಂದಿದೆ, ಬಿಜೆಪಿಯವರು ಮಾತನಾಡ್ಕೊಳ್ಳಿ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಆಪರೇಷನ್ ಕಮಲ ಮಾಡೋ ಟೈಮಲ್ಲಿ ಒಬ್ಬೊಬ್ಬ ಶಾಸಕರಿಗೆ ಒಂದೊಂದು ಸ್ಪೆಷಲ್ ಫ್ಲೈಟ್ ಖರೀದಿಸಿದ್ದ ಬಿಜೆಪಿ ನಾಯಕರು ಇದೀಗ ಸಿದ್ದರಾಮಯ್ಯನವರ ಸ್ಪೆಷಲ್ ಫ್ಲೈಟ್ ಬಗ್ಗೆ ಮಾತನಾಡೋ ನೈತಿಕತೆ ಇದೆಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.